ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಬೆಳಿಗ್ಗೆ ತಾಲಿಪಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಆಮೇಲೆ ಸೌತೆಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದರಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ಉಪ್ಪು ಹಾಕ್ಕೊಂಡು ಆಮೇಲೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೋಬೋದು. ಇದನ್ನೆಲ್ಲ ಈಗ ಚೆನ್ನಾಗಿ ಕಲಿಸ್ಕೋಬೇಕು. ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಅದರಲ್ಲಿ ರಾಗಿ ಹಿಟ್ಟು, ಆಮೇಲೆ ಜೋಳದ ಹಿಟ್ಟು, ಬೇಕಾದರೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು, ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು. ನಿಮ್ಮ ಇಷ್ಟ ಅದು. ನಿಮ್ಗೆ ಯಾವ ಥರ ಹಿಟ್ಟು ಬೇಕೋ ಅದನ್ನು ನೀವು ಉಪಯೋಗಿಸ್ಕೋಬೋದು. ಯಾವುದೇ ಹಿಟ್ಟಿಂದ ಕೂಡ ಇದನ್ನು ಮಾಡ್ಬೋದು. ನಾನು ಇಲ್ಲಿ ಈಗ ರಾಗಿ ಹಿಟ್ಟು ಅಂದರೆ ಬರೀ ರಾಗಿ ಹಿಟ್ಟಲ್ಲ, ಅದು ಅದರಲ್ಲಿ ಬೇಳೆಕಾಳು, ಗೋಧಿ ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಹಾಕಿರುವ ಹಿಟ್ಟದು. ಪ್ರತಿಯೊಂದು ಐಟಮ್ ಹಾಕಿ ಮಾಡಿರುವಂಥ ಹಿಟ್ಟು. ಅದನ್ನು ನಾನು ಇದರಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ನೋಡಿ. ತುಂಬ ಪೌಷ್ಟಿಕತೆಯಿಂದ ಕೂಡಿದ ರಾಗಿ ಪೌಂಡ್ರದು. ಒಂದೇ ಥರ ಹಾಕಿಲ್ಲ ಅದರಲ್ಲಿ. ಏನಿಲ್ಲ ಅಂದರೂ ಒಂದು 10 ಐಟಮ್ ಆದರೂ ಹಾಕಿದ್ದೀವಿ ಅದರಲ್ಲಿ. ಆ ಹಿಟ್ಟನ್ನು ನಾನು ಈಗ ತಾಲಿಪಿಟ್ಟನ್ನು ಮಾಡ್ತಾ ಇದ್ದೀನಿ ನೋಡಿ. ಈ ಸೌತೆಕಾಯಿ ಹಾಕೋದ್ರಿಂದ ಇನ್ನಷ್ಟು ಆರೋಗ್ಯಕರವಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು. ಸೌತೆಕಾಯಿ ಜೀರ್ಣಶಕ್ತಿಗಾಗಲಿ, ಪ್ರತಿಯೊಂದಕ್ಕೂ, ದೇಹಕ್ಕೆ ತಂಪು ಕೊಡುತ್ತೆ. ಪ್ರತಿಯೊಂದಕ್ಕೂ ಇದು ತುಂಬಾ ಒಳ್ಳೆಯದು. ಸೌತೆಕಾಯಿ, ನೀರು ಸೌತೆಕಾಯಿ, ಯಾವುದೇ ಸೌತೆಕಾಯಿ ಆದರೂ ನೀವು ಹಾಕ್ಕೊಂಡು ಮಾಡ್ಬೋದು. ಈಗ ನೋಡಿ ಗಟ್ಟಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ಈಗ ಹಂಚು ಇಟ್ಕೊಂಡಿದ್ದೀನಿ. ಹಂಚಿನ ಮೇಲೆ ತೆಳ್ಳಗೆ ಮಾಡಿಕೊಂಡು ತಟ್ಟಬೇಕಾಗತ್ತೆ. ಈಗ ನೋಡಿ ನಾನು ಒಂದು 4 ಉಂಡೆ ಅಷ್ಟು ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ನಾನು ಹಂಚು ಕಾದ ಮೇಲೆ ಅದರಲ್ಲಿ ಎಣ್ಣೆ ಬಿಟ್ಕೊಂಡು ಆಮೇಲೆ ತೆಳ್ಳಗೆ ಮಾಡಿ ತಟ್ಕೋತಾ ಇದ್ದೀನಿ ನೋಡಿ. ನೀವು ಕೂಡ ಒಂದು ಸಲ ಈ ಥರ ಮಾಡಿ ನೋಡಿ. ತುಂಬ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೀವು ಯಾವ ಥರ ಹಿಟ್ಟು ಬೇಕೋ ನೀವು ಆ ಥರ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೋಬೋದು. ಆ ಹಿಟ್ಟು ಅಂತ ಏನಿಲ್ಲ, ಪ್ರತಿಯೊಂದು ಹಿಟ್ಟು ಕೂಡ ಹಾಕ್ಕೋಬಹುದು. ಈಗ ನೋಡಿ ಈ ರೀತಿ ತೆಳ್ಳಗೆ ತಟ್ಟಬೇಕು ನಾವು. ತೆಳ್ಳಗೆ ತಟ್ಕೊಂಡು ಆಮೇಲೆ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಮುಚ್ಚಿಡಬೇಕು. ಮುಚ್ಚಿಟ್ಟು ಆಮೇಲೆ ಚೆನ್ನಾಗಿ ಬೆಂದ ಮೇಲೆ ಅದನ್ನು ತಿರುವಿ ಹಾಕ್ಕೋಬೇಕು. ತಾಲಿಪಿಟ್ಟು ರೆಡಿ ಆಗುತ್ತೆ ನೋಡಿ. ಆರೋಗ್ಯಕರವಾದ ತಾಲಿಪಟ್ಟು ರೆಡಿ ಆಗುತ್ತೆ. ಒಂದು ಸಲ ನೀವು ಮಾಡಿ ನೋಡಿ. ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು ನೋಡಿ. ಈ ಥರ ನಿಮಗೆ ಊಟ ಸೇರಲ್ಲ ಅಂದಾಗ ಈ ಥರ ನೀವು ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಇದರಲ್ಲಿ ಎಲ್ಲ ಪೌಷ್ಟಿಕಾಂಶತೆಯನ್ನು ಕೂಡಿಕೊಂಡಿರುತ್ತೆ. ಈಗ ನೀವು ರಾಗಿ ಸಿರಿ ಅಂಥದ್ದನ್ನು ನೀವು ಎಲ್ಲ ಥರ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಬೇಳೆಕಾಳು ಎಲ್ಲ ಹುರಿದು ಹಾಕ್ಕೊಂಡು ನೀವು ಪೌಡ್ರನ್ನು ಮಾಡಿಟ್ಕೊಂಡ್ರೆ ನಿಮ್ಗೆ ಬೇಕಾದವಾಗ ಈ ಥರ ತಾಲಿಪಿಟ್ಟನ್ನು ನೀವು ಮಾಡಿ ತಿನ್ಬೋದು. ಗಂಜಿ ಮಾಡಿ ತಿನ್ಬೋದು. ಅದರಲ್ಲಿ ಬೇರೆ ಬೇರೆ ಐಟಮನ್ನು ನೀವು ಮಾಡಿಕೊಂಡು ತಿನ್ಬೋದು. ಈ ಗಂಜಿ ಕೂಡ ತರಕಾರಿ ಎಲ್ಲ ಹಾಕ್ಕೊಂಡು ಸಣ್ಣದಾಗಿ ಹೆರ್ಜಿ ತರಕಾರಿ ಎಲ್ಲ ಹಾಕ್ಕೊಂಡು ಅದರಲ್ಲೂ ಕೂಡ ನೀವು ಗಂಜಿ ಮಾಡ್ಕೋಬೋದು. ಈ ಥರ ವಯಸ್ಸಾದವರಿಗೆಲ್ಲ ತುಂಬಾ ಒಳ್ಳೆಯದು ನೋಡಿ. ಇದು ತುಂಬ ಪೌಷ್ಟಿಕತೆಯಿಂದ ಕೂಡಿರುತ್ತೆ. ಅದಕ್ಕೆ ವಯಸ್ಸಾದವರಿಗೆ ತುಂಬಾ ಒಳ್ಳೆಯದು. ಸಣ್ಣ ಮಕ್ಕಳಿಗೆ ಎಲ್ಲ ತುಂಬಾ ಒಳ್ಳೆಯದು. ವೀಕ್ನೆಸ್ಸು ಈ ಥರ ಇದ್ದವರಿಗೆಲ್ಲ ತುಂಬ ಒಳ್ಳೆಯದು ನೋಡಿ. ಮೈಕೈ ನೋವಿದ್ದವರಿಗೆ, ವೀಕ್ನೆಸ್ ಇದ್ದವರಿಗೆ, ಇಂಥವರಿಗೆಲ್ಲನೇ ತುಂಬಾ ಒಳ್ಳೆಯದು. ಊಟ ಬೇಡ ಅಂದಾಗ ಈ ಥರ ಎಲ್ಲ ಮಾಡಿಕೊಡಿ, ತುಂಬ ಒಳ್ಳೆಯದು. ಈಗ ನೋಡಿ ಮತ್ತು ಒಂದು ಮಾಡಾಯಿತು. ಈಗ ಇನ್ನೊಂದು ಹಾಕ್ಕೊಂಡಿದ್ದೀನಿ ನೋಡಿ ನಾನು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು.
ಆಮೇಲೆ ದಪ್ಪ ಬೇಕಂದರೂ ಕೂಡ ನೀವು ದಪ್ಪ ಹಾಕ್ಕೋಬೋದು, ಅದರಲ್ಲೇನೂ ಇದೆಯಿಲ್ಲ. ನಿಮಗೆ ಹೇಗೆ ಬೇಕೋ ಆ ಥರ ನೀವು ತಟ್ಕೊಂಡು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಈಗ ದಿನ ಒಂದೊಂದು ಥರ ಬೇರೆ ಬೇರೆ ಥರ ವೆರೈಟಿ ಮಾಡ್ಕೊಂಡು ತಿಂದರೆ ನಮಗೂ ಒಂಥರ ಚೇಂಜ್ ಇರುತ್ತೆ. ತಿಂದಿದ್ದೇ ತಿಂದು ಬೇಜಾರಾಗಿರುತ್ತೆ ನೋಡಿ. ಈ ಥರ ಬೇರೆ ಬೇರೆ ಥರ ತಾಲಿಪೀಟ್ಟುಗಳನ್ನು ನಾವು ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ನೋಡಿ ಆರೋಗ್ಯಕ್ಕೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲರೂ ಪೂರ್ತಿಯಾಗಿ ವಿಡಿಯೋನೇ ನೋಡಲ್ಲ. ಈಗ ನೋಡಿ ಮಾರ್ಕೆಟಿಗೆ ಹೋಗಿ ಇಷ್ಟೆಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದೆ ನೋಡಿ. ಸ್ಟಿಚ್ಚಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಹೋಗಿದ್ದೆ. ಸಂಜೆ ಒಂದು 5 ಗಂಟೆ ಸುಮಾರಿಗೆ ಹೋಗಿದ್ದೆ. ಎಲ್ಲ ತೊಗೊಂಡು ಬಂದೆ ನೋಡಿ. ತರಕಾರಿ ಇರಲಿಲ್ಲ ಮನೆಯೊಳಗಡೆ, ಹೀಗಾಗಿ ಎಲ್ಲನೂ ತೊಗೊಂಡು ಬಂದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಈಗ ಇಟ್ಕೊಂಡು ಆಮೇಲೆ ಸಾರು ಮಾಡಬೇಕಾಗಿತ್ತು. ರಾತ್ರಿ ಬದನೆಕಾಯಿ ಸಾಂಬಾರು ಮಾಡಿದೆ ನೋಡಿ. ಈಗ ನೋಡಿ ಬದನೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕಬೇಕು ನೋಡಿ. ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಆಮೇಲೆ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊ ಮತ್ತು ಮಸಾಲೆ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಹಾಕ್ಕೊಂಡು, ಒಂದು ಬಟ್ಲು ಕೊಬ್ಬರಿ ಹಾಕ್ಕೊಂಡು, ಮೆಣಸಿನ್ಕಾಯಿ ಹವಿಜ್ ಕಾಳು ಮತ್ತು ಅರಿಶಿನ ಪುಡಿ ಎಲ್ಲನೂ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಒಗ್ಗರಣೆ ಕೊಟ್ಟು ಹಾಕಬೇಕು ನೋಡಿ. ಇವತ್ತು ಎಷ್ಟೆಲ್ಲ ಕೆಲಸ ಆಯಿತು ನೋಡಿ. ಮಾರ್ಕೆಟು, ಸ್ಟಿಚ್ಚಿಂಗು, ಮನೆ ಕೆಲಸ, ಬೆಳಗ್ಗಿಂದ ಸಂಜೆವರೆಗೂ ಬ್ಯುಸಿಯಾಗಿದ್ದೆ ನೋಡಿ. ಇವತ್ತು ಇಷ್ಟೆಲ್ಲ ಕೆಲಸ ಇರುತ್ತೆ ನೋಡಿ. ಹೊರಗಡೆನೂ ಹೋಗಿ ತೊಗೊಂಡು ಬರೋದಂದರೆ ತುಂಬಾ ಸುಸ್ತಾಗಿಬಿಡುತ್ತೆ. ಮಾರ್ಕೆಟಿಂದ ಅಲ್ಲಿಂದ ಇಲ್ಲಿ ತೊಗೊಂಡು ಬರಬೇಕಲ್ಲ, ಸುಸ್ತಾಗಿಬಿಡುತ್ತೆ ನೋಡಿ. ಈಗ ನೋಡಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಮಸಾಲೆಗೆ ಉಪ್ಪು ಬೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದ ಮೇಲೆ ಮತ್ತು ಟೊಮೆಟೊ ಕೂಡ ಹಾಕ್ಕೋಬೇಕು. ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಬದನೆಕಾಯಿ ಕಟ್ ಮಾಡ್ಕೊಂಡಿರುವ ಬದನೆಕಾಯನ್ನು ಆಮೇಲೆ ಹಾಕಬೇಕು, ಫಸ್ಟಿಗೆ ಹಾಕ್ಕೋಬಾರ್ದು. ಈಗ ನೋಡಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಹದ ಮಾಡ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಎಲ್ಲ ನೋಡಿ. ಈಗ ಅದು ಚೆನ್ನಾಗಿ ಕುದಿ ಬರಬೇಕು ನೋಡಿ. ಅಲ್ಲಿವರೆಗೂ ನಾನು ಬೇರೆ ಕೆಲಸನ ಮಾಡ್ಕೋತೀನಿ. ತೊಳೆಯೋದಿದೆ, ಪಾತ್ರೆ ಸ್ವಲ್ಪ ತೊಳೆಯೋದಿದೆ, ಮತ್ತು ಚೆನ್ನಾಗಿ ಎಲ್ಲ ಒರೆಸ್ಕೋಬೇಕು. ಅದನ್ನೆಲ್ಲ ಮಾಡ್ಕೋತೀನಿ. ಬೆಳಗ್ಗಿಂದ ಕೆಲಸ ಮಾಡಿ ಸಾಕಾಗಿಬಿಟ್ಟಿದೆ ನೋಡಿ. ಆದರೂ ಮಾಡಲೇಬೇಕು. ಎಷ್ಟು ಸುಸ್ತಾಗಲಿ ಏನೇ ಆಗಲಿ ಮಾಡಲೇಬೇಕು. ಬೇರೆ ದಾರಿ ಇರಲ್ಲ ನೋಡಿ. ನಾವು ಒಬ್ಬೊಬ್ಬರೇ ಇರ್ತೀವಿ ಮತ್ತು ಎಲ್ಲ ಕೆಲಸಕ್ಕೂ ಮಾಡ್ಕೋಬೇಕಾಗತ್ತೆ. ನಮ್ಮ ಕೈಲಾಗಲ್ಲ ಅಂತ ಕುಂತ್ರೆ ಯಾರು ಮಾಡ್ತಾರೆ ಹೇಳಿ? ಮಾಡಲೇಬೇಕು. ನಮ್ಮ ಮನೆ ಕೆಲಸನ ನಾವು ಇಷ್ಟಪಟ್ಟು ಮಾಡಬೇಕು. ಬೇಜಾರು ಮಾಡ್ಕೋಬಾರ್ದು. ಎಷ್ಟೇ ಕಷ್ಟ ಆದರೂ ನಾವು ಬೇಜಾರು ಮಾಡಿಕೊಂಡ್ರೆ ಕೆಲಸ ಆಗಲ್ಲ ನೋಡಿ. ಅದೇ ನಾವು ಪ್ರೀತಿಯಿಂದ ಮಾಡಿದರೆ ಎಲ್ಲ ಕೆಲಸನೂ ಮಾಡ್ಬೋದು. ಈಗ ನೋಡಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ಬೆಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ಇದು ಗ್ಯಾಸಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಅಷ್ಟು ಜೋರಾಗಿ ಬರ್ತಾ ಇಲ್ಲ. ಗ್ಯಾಸು ಸಣ್ಣದಾಗಿ ಬರ್ತಾ ಇದೆ. ಈಗ ಕುದಿ ಬಂದಾಯಿತು. ಈಗ ಬದನೆಕಾಯಿ ಹೋಳನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಒಂದು 2 ಕುದಿ ಬಂದರೆ ಸಾಕು. ಆಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಮುಚ್ಚಿಡ್ಬೋದು ನೋಡಿ. ಈಗ ಕುದಿ ಬರ್ತಾ ಇದೆ. ಯಾಕಂದರೆ ಬದನೆಕಾಯಿ ಮೊದಲೇ ಹಾಕಿದ್ದೆ ತುಂಬಾ ಮೆತ್ತಗಾಗಿಬಿಡುತ್ತೆ. ತುಂಬ ಬೆಂದರೆ ಬದನೆಕಾಯಿ ಟೇಸ್ಟ್ ಬರಲ್ಲ.
ಅದಕ್ಕೆ ಎಲ್ಲ ಮಸಾಲೆ ಕುದಿ ಬಂದಮೇಲೆ ಹಾಕ್ಕೊಂಡ್ರೆ ಒಂದು 2 ಕುದಿಗೆ ಗ್ಯಾಸ್ ಆಫ್ ಮಾಡಿಬಿಡಬೇಕು. ಅಲ್ಲೇ ಬೇಯುತ್ತೆ ಅದು ಬದನೆಕಾಯಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.